ಉಪಚುನಾವಣೆ ಕದನ ದಿನೇ ದಿನೇ ರಂಗೇರ್ತಾ ಇದೆ. ಇವತ್ತು ದಾವಣಗೆರೆಯಲ್ಲಿ ಸಿದ್ದರಾಮಯ್ಯ ಆದಿಯಾಗಿ ಎಲ್ಲ ಪಕ್ಷದ ನಾಯಕರು ಭರದಿಂದ ಪ್ರಚಾರವನ್ನು ನಡೆಸಿದ್ದಾರೆ. ಇಂಟ್ರೆಸ್ಟಿಂಗ್ಲಿ ಈ ಒಂದು ಉಪಚುನಾವಣೆಯಲ್ಲಿ ಪೊಲಿಟಿಕಲ್ ವಾರ್ ಜೊತೆಗೆ ಕುಟುಂಬ ರಾಜಕಾರಣದ ಬಗ್ಗೆ ಕೂಡ ದೊಡ್ಡ ಮಟ್ಟಿನ ಚರ್ಚೆ ಆಯಿತು. TV9 ಜೊತೆಗೆ ಎಕ್ಸ್ಕ್ಲೂಸಿವ್ ಆಗಿ ಮಾತನಾಡಿದಂಥ ಕೇಂದ್ರ ಸಚಿವ ಕುಮಾರಸ್ವಾಮಿ ಅವರು ಸಿದ್ದರಾಮಯ್ಯ ಅವರ ಕುಟುಂಬ ರಾಜಕಾರಣದ ಬಗ್ಗೆ ಜೊತೆಗೆ ಅವರ ಮಗನನ್ನು ಯಾವ ಕಾರಣಕ್ಕೋಸ್ಕರ ಪೊಲಿಟಿಕ್ಸ್ಗೆ ಕರ್ಕೊಂಡ್ಬಂದಿದ್ದಾರೆ ಅಂತ ಗುಡುಗಿದ್ರು. ಇದಕ್ಕೆ ಅತ್ತ ಸಿದ್ದರಾಮಯ್ಯವರು ಕೂಡ ಕೌಂಟರ್ ಕೊಟ್ಟಿದ್ದಾರೆ. ಈ ಕುಟುಂಬ ರಾಜಕಾರಣದ ವಿಚಾರವಾಗಿ ದೇವೇಗೌಡರ ಫ್ಯಾಮಿಲಿ ಕೂಡ ಸಂಪೂರ್ಣವಾಗಿ ಮಗ್ನವಾಗಿಲ್ವಾ, ಮುಳುಗೋಗಿಲ್ವಾ ಅಂತ ಪ್ರಶ್ನೆ ಮಾಡಿದ್ದಾರೆ. ಎಲ್ಲದರ ಜೊತೆಗೆ ನಾಯಕರ ಮಾತಿನ ಸಮರ ಕೂಡ ಇವತ್ತು ಮುಗಿಲು ಮುಟ್ಟಿತ್ತು. ಹಾಗಾದ್ರೆ ದಾವಣಗೆರೆ ರಣಕಣ ಹೇಗಿದೆ ನೋಡೋಣ ಬನ್ನಿ. ನಿಮ್ಮ ಮಗನ್ನ ಈಗ ಪ್ರತಿನಿತ್ಯ ವಸೂಲಿ ಈಗ ಬಿಜೆಪಿ ಜೊತೆ ಸೇರ್ಕೊಂಡಿದ್ದಾರೆ ತಮ್ಮ ಉಳಿವಿಗೋಸ್ಕರ. ಕನ್ನರಾಮಯ್ಯನ ಸರಿ ಅಂತ ನನ್ನ ಅಭಿಪ್ರಾಯ. ಕಳ್ಳರಾಮಯ್ಯ ಅನ್ನೋದು ಬಿಜೆಪಿ ಅವ್ರ ಬಗ್ಗೆ ಏನೇನು ಬೈದಿದ್ದಾರೆ ಇವರಪ್ಪ ಇವರು ಅಂತ ಹೇಳ ಗ್ಯಾರಂಟಿಗಳ ಮುಖವಾಡವನ್ನು ಧರಿಸ್ಕೊಂಡು ನಾವು ಕಡ್ದು ಕಟ್ಟೆ ಹಾಕಿದ್ದೇವೆ ಅಂತೇಳಿ ಅವ್ರು ಮನವರಿಕೆ ಮಾಡುವಂಥ ಪ್ರಯತ್ನ ಮಾಡ್ತಾ ಇದ್ದಾರೆ. ಅದರಲ್ಲಿ ಯಶಸ್ವಿ ಆಗೋದಕ್ಕೆ ಸಾಧ್ಯ ಆಗ್ತಾ ಇಲ್ಲ. ನೆತ್ತಿ ಸುಡುವ ರಣ ಬಿಸಿಲು, ಬೆಂಕಿಯಂತ ಬಿಸಿಲನ್ನು ಲೆಕ್ಕಿಸದೆ ಗಲ್ಲಿ ಗಲ್ಲಿಯಲ್ಲೂ ಮತಬೇಟೆ, ಪ್ರಚಾರದ ನಡುವೆ ಮಾತಿನ ಸಮರ. ದಾವಣಗೆರೆ ದಕ್ಷಿಣ ಕ್ಷೇತ್ರ ಗೆಲ್ಲಲು ಸಿಎಂ ರಣಕಹಳೆ. ಕುಟುಂಬ ರಾಜಕಾರಣದ ಬಗ್ಗೆ HDK ವರ್ಸಸ್ ಸಿಎಂ ದಂಗಲ್. ಏಪ್ರಿಲ್ 9ಕ್ಕೆ ನಡೆಯಲಿರೋ 2 ಕ್ಷೇತ್ರಗಳ ಉಪಚುನಾವಣೆ ಕಣ ಕಾದ ಕುಲುಮೆಯಂತಾಗಿದೆ. ನಾಳೆ ಬಹಿರಂಗ ಪ್ರಚಾರಕ್ಕೆ ತೆರೆ ಬೀಳಲಿದೆ. ದಾವಣಗೆರೆ ದಕ್ಷಿಣ ಮತ್ತು ಬಾಗಲಕೋಟೆ 2 ಕ್ಷೇತ್ರಗಳನ್ನ ಗೆಲ್ಲಲು ಘಟಾನುಘಟಿ ನಾಯಕರು ಅಖಾಡಕ್ಕಿಳಿದಿದ್ದು ಸಾಕಷ್ಟು ಬೆವರು ಹರಿಸುತ್ತಿದ್ದಾರೆ. ಬಾಗಲಕೋಟೆ ಪ್ರಚಾರಕ್ಕೆ ತೆರಳುವ ಮುನ್ನ ಸಿಎಂ ಇವತ್ತು ದಾವಣಗೆರೆಗೆ ಲಗ್ಗೆ ಹಾಕಿದ್ರು. ಜಾಲಿನಗರದಲ್ಲಿ ಬೆಣ್ಣೆ ದೋಸೆ ಸವಿದು ಕ್ಯಾಂಪೇನ್ ಶುರು ಮಾಡಿದ್ರು. ಗಾಂಧಿನಗರ, ಕುರುಬೂರು, ಆಜಾದ್ ನಗರ ಸೇರಿ ವಿವಿಧೆಡೆ ರೋಡ್ ಶೋ ನಡೆಸಿದ್ರು. ಸಿಎಂಗೆ ಸಚಿವ ಮಲ್ಲಿಕಾರ್ಜುನ್ ಸೇರಿ ಹಲವರು ಸಾಥ್ ಕೊಟ್ರು. ದಾವಣಗೆರೆ ಅಖಾಡದಲ್ಲಿ ಕುಟುಂಬ ರಾಜಕಾರಣ ಸದ್ದು ಮಾಡ್ತಿದೆ. ನಿನ್ನೆ ಬಿಜೆಪಿ ಪರ ಪ್ರಚಾರ ನಡೆಸಿದ ಕೇಂದ್ರ ಸಚಿವ ಕುಮಾರಸ್ವಾಮಿ ಯತೀಂದ್ರರನ್ನ ದುಡ್ಡು ಮಾಡ್ಲಿಕ್ಕಾಗಿ ಸಿದ್ದರಾಮಯ್ಯ ರಾಜಕೀಯ ಕರ್ತಂದ್ರು, ಜನಸೇವೆಗಾಗಿ ಅಲ್ಲ ಅಂತ ಕಿಡಿಕಾರಿದ್ರು. ಈ ಮಾತಿಗೆ ಕೌಂಟರ್ ಕೊಟ್ಟಿರೋ ಸಿದ್ದರಾಮಯ್ಯ ಕುಮಾರಸ್ವಾಮಿ ಅವರ ಅಪ್ಪ, ಮಕ್ಕಳು, ಮೊಮ್ಮಕ್ಕಳು ಇಬ್ರು ಸೊಸೆಯಂದ್ರು ಕುಟುಂಬ ರಾಜಕಾರಣ ಮಾಡಿಲ್ವಾ ಅಂತ ಪ್ರಶ್ನಿಸಿದ್ದಾರೆ. ಕುಟುಂಬ ರಾಜಕಾರಣ ಅಂತ ಈಗ ಮಾತಾಡ್ತೀರಿ. ದೇವೇಗೌಡರ ಕುಟುಂಬದಲ್ಲಿ ಇರಲಿಲ್ವಾ, ಇನ್ಯಾರೋ ಇರಲಿಲ್ಲ ಹೇಳ್ತೀರಿ. ಇವತ್ತು ಕುಟುಂಬ ರಾಜಕಾರಣ ಅಂತಕ್ಕಂಥದ್ದು ಮಾತಾಡ್ತಕ್ಕಂಥದ್ದೇ ನೈತಿಕತೆ ಇಲ್ಲ ನಿಮ್ಮಗಳಿಗೂ ಅನ್ನೋದು ನಾನು. ಅಲ್ಲೆಲ್ಲ ತಮಿಳುನಾಡು ನನ್ನ ಪಕ್ಷದ ಬಗ್ಗೆ ಚರ್ಚೆ ಮಾಡ್ತೀರಿ. 50 ಸೀಟ್ ಗೆದ್ದಿಲ್ಲ ಅಂತ ಹೇಳಿ, ಇವರು ಮುಖ್ಯಮಂತ್ರಿ ಅಂತ ಹೇಳಿ. ತಮಿಳುನಾಡಿನಲ್ಲಿ ಅವರ ಭಿಕ್ಷೆ ಕೊಟ್ಟರು ನಿಮ್ಮ DMK ಅವರು. ನಿಮಗೆ ನಿಮ್ಮ ಮಗನ್ನ ಈಗ ಕುಟುಂಬ ರಾಜಕೀಯ ಹೆಸರನ್ನ ಬಿಟ್ಬಿಡಿ, ರಾಜಕೀಯಕ್ಕೆ ತಂದಿರೋ ಜನ ಹಿಂದ ವರ್ಗದ ಜನಗಳನ್ನ ನನ್ನ ರೀತಿ ನೀನು ಉದ್ಧಾರ ಮಾಡಪ್ಪ ಅಂತೇಳಿ ಕರ್ಕೊಂಬಂದಿದ್ದೀರಾ. ಪ್ರತಿನಿತ್ಯ ವಸೂಲಿ ಸಂಗ್ರಹ ಮಾಡಕ್ಕೆ ಇಟ್ಕೊಂಡಿದ್ದೀರಿ. ಅವರು ಹೇಳ್ಬೇಕಾದ್ರೆ ಅವ್ರ ಕುಟುಂಬ ರಾಜಕಾರಣ ಮಾಡಬಾರ್ದಲ್ವಾ? ಅವರಪ್ಪ, ಅವ್ರ ಮಕ್ಕಳಿಬ್ರು, ಮೊಮ್ಮಕ್ಕಳು, ಅವ್ರ ಮೊಮ್ಮಗ ಸೊಸೆ, ಇಬ್ರು ಸೊಸೆದಿರು, ಆಮೇಲೆ ಇಬ್ರು ಮೊಮ್ಮಕ್ಕಳು, ಎಷ್ಟು 4 ಜನ ಮೊಮ್ಮಕ್ಕಳು. ಜನ ಬಯಸಿದ್ರೆ ರಾಜಕಾರಣ ಮಾಡಲಿ, ಮಾಡಬಾರ್ದು ಅಂತ ಹೇಳಲ್ಲ ನಾನು. ಜನ ಬಯಸಿದ್ರೆ ಪ್ರಜಾಪ್ರಭುತ್ವ ಇದು, ಜನ ಬಯಸಿದ್ರೆ ರಾಜಕಾರಣ ಮಾಡಲಿ. ಆದರೆ ಜನ ತಿರಸ್ಕಾರ ಮಾಡಿದ ಮೇಲೂ ಕೂಡ ಅದನ್ನು ಹೇಳೋದು ಇದೆಯಲ್ಲ, ಅದು ಇಟ್ ಇಸ್ ನಾಟ್ ಕರೆಕ್ಟ್. ಇನ್ನು ಸಿದ್ದರಾಮಯ್ಯ ಅನ್ನರಾಮಯ್ಯ ಅಲ್ಲ ಕನ್ನರಾಮಯ್ಯ ಅಂತ ಕುಮಾರಸ್ವಾಮಿ ಟೀಕಿಸಿದ್ರು. ಇದಕ್ಕೆ ಪ್ರತ್ಯುತ್ತರ ನೀಡಿರೋ ಸಿಎಂ ಬಿಜೆಪಿಗೆ ಅಪ್ಪ ಮಗ ಏನೆಲ್ಲ ಬೈದಿದ್ದಾರೆ ಅಂತ ಹೇಳ್ಬೇಕಾ, ಅಸ್ತಿತ್ವ ಉಳಿಸ್ಕೊಳ್ಳೋಕೆ ಕುಮಾರಸ್ವಾಮಿ ಬಿಜೆಪಿ ಸೇರಿದ್ದಾರೆ ಅಂತ ಸಿದ್ದರಾಮಯ್ಯ ತಿಳಿದಿದ್ದಾರೆ. ಬಡವರಿಗೆ 5 kg ಅಕ್ಕಿ ಕೊಡ್ತಕ್ಕಂಥದ್ದನ್ನು ನಿರಂತರವಾಗಿ ಕೊಟ್ಕೊಂಡ್ಬಂದ್ರು. ಅವರು ಕೊಡ್ತಾ ಇರ್ತಕ್ಕಂಥ ಅಕ್ಕಿ ಹಿಡ್ಕೊಂಡು ನಾನು ಅನ್ನರಾಮಯ್ಯ ಅಂದ್ರೆ ಯಾರು ಹೋಗ್ತಾರೆ? ಅನ್ನರಾಮಯ್ಯ ಅನ್ನೋದಕ್ಕಿಂತ ನಮ್ಮ ಇವರು ಅಶೋಕ್ ಅವರನ್ನ ಕಳ್ಳರಾಮಯ್ಯ ಅಂತ ಏನು ಹೇಳೋರೆ. ಕಳ್ಳರಾಮಯ್ಯ ಅನ್ನೋದಕ್ಕಿಂತ ಸಾಲರಾಮಯ್ಯ ಅದು ಬೇರೆ ಬಿಡು. ಕನ್ನರಾಮಯ್ಯ ಅನ್ನೋ ಸರಿ ಅಂತ ನನ್ನ ಅಭಿಪ್ರಾಯ. ಕಳ್ಳರಾಮಯ್ಯ ಅನ್ನೋದು ಬಿಜೆಪಿ ಅವ್ರ ಬಗ್ಗೆ ಏನೇನು ಬೈದಿದ್ದಾರೆ ಇವರಪ್ಪ ಇವರು ಅಂತ ಹೇಳ
ಈಗ BJP ಜೊತೆ ಸೇರ್ಕೊಂಡಿದ್ದಾರೆ ತಮ್ಮ ಉಳಿವಿಗೋಸ್ಕರ, ಅಸ್ತಿತ್ವಕ್ಕೋಸ್ಕರ. BJP ಬಗ್ಗೆ ನರೇಂದ್ರ ಮೋದಿ ಅವ್ರ ಬಗ್ಗೆ ಏನು ಮಾತಾಡಿದ್ದಾರೆ, BJP ಬಗ್ಗೆ ಮಾತಾಡಿದ್ದಾರೆ, ಹೇಳ. ಈಗ ಹಿಂದುಳಿದ ನಾಯಕ ಅಂತ ಹೇಳ್ತಿರೋ ಸಿದ್ದರಾಮಯ್ಯ ತಾವು ಬೆಳೆಯಲು ಹಿಂದೆ ಯಾರ ಶ್ರಮ ಇದೆ ನೆನ್ಸ್ಕೊಳ್ಳಿ. ದೇವೇಗೌಡರು 2006ರಲ್ಲಿ ಸರಿಯಾದ ತೀರ್ಮಾನ ಮಾಡಿದ್ರೆ ಕಾಂಗ್ರೆಸ್ಸೇ ಇರ್ತಿರ್ಲಿಲ್ಲ ಅಂತ ಕುಮಾರಸ್ವಾಮಿ ಹೇಳಿದ್ರು. ಈ ಮಾತಿಗೂ ಟಾಂಗ್ ಕೊಟ್ಟಿರೋ ಸಿದ್ದರಾಮಯ್ಯ, JDSನಲ್ಲಿ ನಾನು ರಾಜ್ಯಾಧ್ಯಕ್ಷನಾಗಿದ್ದಾಗ 59 ಸೀಟ್ ಗೆದ್ದಿದ್ದೆ, ಅಲ್ಲಿಂದ ಈವರೆಗೂ JDS ಅಷ್ಟು ಸೀಟ್ ಗೆದ್ದಿದ್ಯಾ ಅಂತ ಢಕ್ಕರ್ ಕೊಟ್ಟಿದ್ದಾರೆ. ನೀವೊಂದು ಕೆಲಸ ಮಾಡಿ, ಬೇರೆ ಒಂದು ರೀಜನಲ್ ಪಾರ್ಟಿ ಮಾಡಿ ಸಿದ್ದರಾಮಯ್ಯ ಕಟ್ಟಿ ನೋಡೋಣ ಎಷ್ಟು ಸೀಟ್ ತಗೋತೀವಿ. ಹಾಗೇನೋ 58 ಸೀಟ್ ತಗೊಂಡಿದ್ದೆ ಅಂದ್ರಲ್ಲ, ಆ 58 ಸೀಟು ನಿಮ್ಮ ಶಕ್ತಿ ಮೇಲೆ ನಾವು ಗೆದ್ದಿದ್ದಲ್ಲ. ನೀವಿಲ್ದ 40 ಸೀಟ್ ಗೆದ್ದಿದ್ದೀವಿ. ಪಾರ್ಟಿ ಕಟ್ ನೋಡಿದ್ರೆ ಗೊತ್ತಾಗುತ್ತೆ ಅಂತ ಅವ್ರು ಹೇಳೋದು. ಈಗ ಹೋದ ಸರಿ ಎಷ್ಟು ತಗೊಂಡ್ರು? 19 ಸೀಟು. 19 ಸೀಟು 30 ತಗೊಂಡ್ರು. ನಾನಿದ್ದಾಗ JDSನಲ್ಲಿ ಪ್ರೆಸಿಡೆಂಟ್ ಇದ್ದಾಗ 59 ಸೀಟ್ ಗೆದ್ದಿದ್ದು. ಅಲ್ಲಿಂದ ಈಚೆಗೆ 59 ಗೆದ್ದರ? ಯಾವತ್ತಾರು 59 ಗೆದ್ದಿದ್ದಾರೇನ್ರಿ? ಸಿದ್ದರಾಮಯ್ಯದು ಬರೀ ಗ್ಯಾರಂಟಿ ಮುಖವಾಡ ಎಂದ ವಿಜಯೇಂದ್ರ ಕೂಡ ದಾವಣಗೆರೆಯಲ್ಲಿ ಭರ್ಜರಿ ಪ್ರಚಾರ ಮಾಡ್ತಿದ್ದಾರೆ. ಸಿದ್ದರಾಮಯ್ಯರನ್ನೇ ಟಾರ್ಗೆಟ್ ಮಾಡಿ ವಾಗ್ದಾಳಿ ನಡೆಸ್ತಿದ್ದಾರೆ. TV9 ಜೊತೆ ಮಾತನಾಡಿದ ಅವರು, 2 ಕ್ಷೇತ್ರಗಳಲ್ಲಿ BJP ಈಗಾಗಲೇ ಗೆದ್ದಾಗಿದೆ. ಸಿದ್ದರಾಮಯ್ಯರ ಗ್ಯಾರಂಟಿ ಮುಖವಾಡವನ್ನ ಜನ ನಂಬಲ್ಲ ಅಂತ ಕಿಡಿಕಾರಿದ್ದಾರೆ. ಗ್ಯಾರಂಟಿಗಳ ಮುಖವಾಡವನ್ನು ಧರಿಸ್ಕೊಂಡು ನಾವು ಕಟ್ಟೆ ಹಾಕಿದ್ದೇವೆ ಅಂತೇಳಿ ಅವ್ರು ಮನವರಿಕೆ ಮಾಡುವಂಥ ಪ್ರಯತ್ನ ಮಾಡ್ತಾ ಇದ್ದಾರೆ. ಅದರಲ್ಲಿ ಯಶಸ್ವಿ ಆಗೋದಕ್ಕೆ ಸಾಧ್ಯ ಆಗ್ತಾ ಇಲ್ಲ ಅವರು. ಹಾಗಾಗಿ ಪದೇ ಪದೇ ನೋಡಿ ಮುಖ್ಯಮಂತ್ರಿಗಳು ಗೊಂದಲದಲ್ಲಿದ್ದಾರೆ. ದಾವಣಗೆರೆನೂ ಸೋಲ್ತಾ ಇದೆ ಕಾಂಗ್ರೆಸ್ ಪಾರ್ಟಿ, ಬಾಗಲಕೋಟೆನೂ ಕೂಡ ಸೋಲ್ತಾ ಇದೆ. ಮುಖ್ಯಮಂತ್ರಿಗಳು ಎಲ್ಲಿ ತಮ್ಮ ಪಟಾಲಮ್ಮು ಸೂಟ್ಕೇಸ್ ಇಟ್ಕೊಂಡು ಎಲ್ಲಿ ಕೂತ್ರೆ ಒಂದು ಕ್ಷೇತ್ರ ಒಂದನ್ನಾರ ಉಳಿಸ್ಕೋಬಹುದು, ಆ ಗೊಂದಲದಲ್ಲಿ ಮುಖ್ಯಮಂತ್ರಿಗಳು. ಪ್ರತಿಪಕ್ಷ ನಾಯಕ ಆರ್ ಅಶೋಕ್, ಕಾಂಗ್ರೆಸ್ನವರಿಗೆ ಸೋಲ್ತೀವಿ ಅಂತ ಇಂಟೆಲಿಜೆನ್ಸ್ ರಿಪೋರ್ಟ್ ಸಿಕ್ಕಿದೆ, ಸಿದ್ದರಾಮಯ್ಯ ಕರ್ನಾಟಕ ರಾಜ್ಯವನ್ನ ಸಾಲಗಾರನಾಗಿ ಮಾಡಿದ್ದಾರೆ ಅಂತ ವಾಗ್ದಾಳಿ ನಡೆಸಿದ್ದಾರೆ. ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಕೂಡ ದಾವಣಗೆರೆ ಬೈ ಎಲೆಕ್ಷನ್ ಪ್ರಚಾರ ಕಣಕ್ಕೆ ಧುಮುಕಿದ್ದು, ಕಾಂಗ್ರೆಸ್ನಲ್ಲಿ ಕುಟುಂಬ ರಾಜಕಾರಣ ಉಚ್ಛ್ರಾಯ ಸ್ಥಿತಿಗೆ ತಲುಪಿದೆ ಅಂತ ಹರಿಹಾಯ್ದ್ರು. 40 ವರ್ಷ ಅಂತೂ ಕಾಂಗ್ರೆಸ್ನಿಂದ ಬೇರೆಯವರು ಟಿಕೆಟ್ ಕೊಡೋದಿಲ್ಲ. BJPಯವರು ನಾವು ಈ ಸರ್ತಿನೇ ಸೋಲಿಸ್ತೀವಿ, ಮುಂದೂ BJP ಅವರಿಗೆ ನಾವು ಫೈಟನ್ನು ಕೊಡ್ತೀವಿ. ಆದರೆ ಒಂದು ಸರ್ತೆ ಅಕಸ್ಮಾತ್ ಅವ್ರು ಗೆದ್ದರೆ, ಇಲ್ಲಿ ಎಸ್ಟಾಬ್ಲಿಷ್ ಆದರೆ, ಮುಂದೆ ಗೆಲ್ಲಿ ಸೋಲಿ ಅವ್ರ ಮನೆಗೆ 2 ಟಿಕೆಟು, 1 MP ಟಿಕೆಟ್ ಟೇಕನ್ ಫಾರ್ ಗ್ರಾಂಟೆಡ್ ಇವ್ರದ್ದು. ಮೇಲ್ಮನೆ ವಿಪಕ್ಷ ನಾಯಕ ಛಲವಾದಿ ನಾರಾಯಣಸ್ವಾಮಿ, ದಾವಣಗೆರೆಯಲ್ಲಿ ಹಿಂದೂಗಳ ಮತಕ್ಕೆ 5 ರಿಂದ 7 ಸಾವಿರ ರೂಪಾಯಿ ಕೊಡ್ತಿದ್ರೆ, ಮುಸ್ಲಿಮರ ಪ್ರತಿ ಮತಕ್ಕೆ 10,000 ದರ ನಿಗದಿ ಮಾಡಲಾಗಿದೆ ಅಂತ ಸ್ಫೋಟಕ ಆರೋಪ ಮಾಡಿದ್ದಾರೆ. ಹಿಂದೂಗಳಿಗೆ 7,000 ರೂಪಾಯಿ ಅಂತೆ ಓಟಿಗೆ, ಮುಸಲ್ಮಾನರಿಗೆ 10,000 ರೂಪಾಯಿ ಅಂತೆ ಡಿಸಿಷನ್. ಇಲ್ಲಿ ಹಿಂದೂಗಳಿಗೆ 5 ರಿಂದ 7,000 ಅಂತೆ, ಮುಸಲ್ಮಾನರಿಗೆ 10,000 ಅಂತೆ. ಇದು ಕಾಂಗ್ರೆಸ್ ನೀತಿಯಾ ಅಥವಾ ಸರ್ಕಾರದ ನೀತಿಯಾ? ಇನ್ನು ವಿಜಯೇಂದ್ರ ಒಂದ್ ರೀತಿಯಲ್ಲಿ ಬಿಜೆಪಿಯ ನರ್ಸರಿ ಶಾಲೆಯಲ್ಲಿದ್ದಾರೆ ಅಂತ ಪರಿಷತ್ ಸದಸ್ಯ BK ಹರಿಪ್ರಸಾದ್ ವಾಗ್ದಾಳಿ ನಡೆಸಿದರು. ಅವರಿನ್ನೂ ಭಾರತೀಯ ಜನತಾ ಪಾರ್ಟಿಯ ನರ್ಸರಿನಲ್ಲಿ ಇನ್ನೂ ಇದ್ದಾರೆ. ಅವ್ರಿಗಿನ್ನೂ ಸಹ ಪ್ರೈಮರಿ ಸ್ಕೂಲು, ಮಿಡಲ್ ಸ್ಕೂಲ್ಗೂ ಬಂದಿಲ್ಲ ಭಾರತೀಯ ಜನತಾ ಪಾರ್ಟಿನಲ್ಲಿ. ಅವರ ತಂದೆಯ ಆಶೀರ್ವಾದದಿಂದ ಅವರ ಅಧ್ಯಕ್ಷ ಸ್ಥಾನದಲ್ಲಿದ್ದಾರೆ ವಿನಃ ಯಾವ ವಿಚಾರದಲ್ಲಿ ಭಾರತೀಯ ಜನತಾ ಪಾರ್ಟಿ ಇದೆ ಅನ್ನೋದು ಸಹ ನೋಡಿಲ್ಲ. ಒಟ್ಟಾರೆ ದಾವಣಗೆರೆ ರಣಕಣದಲ್ಲಿ ಕುಟುಂಬ ರಾಜಕಾರಣ ಸದ್ದು ಮಾಡ್ತಿದ್ದು, ಸಾಕಷ್ಟು ಜಿದ್ದಾಜಿದ್ದಿಗೆ ಕಾರಣವಾಗ್ತಿದೆ. ಬ್ಯೂರೋ ರಿಪೋರ್ಟ್, TV9.